ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಂಡೇ ಒಳ್ಳೆ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಔಟಿಂಗ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತು RCB ಮ್ಯಾಚ್ ಬೇರೆ ಇತ್ತಲ್ವಾ. ಸೊ ನಮ್ಮ ಯಜಮಾನ್ರು RCB ಮ್ಯಾಚ್ ಬಟ್ಟೆನ ಹಾಕ್ಕೊಂಡು ಒಳ್ಳೆ ಪಟಾರ್ಸ್ RCBದು ಹೋಗ್ತಾ ಇದ್ದೀವಿ ನೋಡಿ. ಒಳ್ಳೆ RCB ಮ್ಯಾಚ್ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಸಂಡೇ ಒನ್ ಡೇ ಸಿಗೋದೊಂದು ಸಂಡೇ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕಲ್ವ. ಸೊ ಔಟಿಂಗ್ ಹೋಗ್ತಾ ಫ್ಯಾಮಿಲಿ ಜೊತೆ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ನಾವು ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋಗೋಣ. ಅದರಲ್ಲಿ RCB ಅಂತ ಡ್ಯಾನ್ಸ್ ಬೇರೆ ಆಡ್ತಾವ್ರೆ ಮಕ್ಕಳು ಗಂಡ ಎಲ್ಲ. ನೋಡಿ ಹೆಂಗೆ ಕುಣಿತಾವ್ರಿ ಅಲ್ವಾ. ಈ ಥರ ನೋಡೋದೇ ಒಂಥರ ಖುಷಿ. ಸಿಗೋದೊಂದು ಸಂಡೇ, ಸಿಕ್ಕಷ್ಟು ಟೈಮು ಫ್ಯಾಮಿಲಿ ಕೊಟ್ಬಿಟ್ಟು ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ಅಷ್ಟೇ. ದಿನ ಒಳ್ಳೆ ಫುಲ್ಲು ಮೆಮೊರಿಯಾಗಿರ್ಬೇಕು ಅವತ್ತೊಂದು ದಿನ ಎಲ್ಲ. ಬನ್ನಿ ಹೋಗೋಣ. ಇವಾಗ ಎಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ನೋಡೋಣ. ಸ್ಪೆಷಲ್ ಹೋಗ್ತೀವಿ, ಸರ್ಪ್ರೈಸ್ ಅಂತ ಹೇಳ್ತಾರೆ. ಅದೇನು ಸರ್ಪ್ರೈಸ್ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ನೋಡೋಣ ಬನ್ನಿ. ನಮ್ಮ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ. ಹುಣ್ಣಿಮೆ ಬೇರೆ ಇತ್ತಲ್ವ. ಸೊ ದೇವರಿಗೆ ಪೂಜೆ ಮಾಡಿ ಒಂದು ನಮಸ್ಕಾರ ಮಾಡಿ ಹೋಗೋಣ. ದೇವರಿಗೆ ನೋಡಿದ್ರಾ, ದೇವ್ರಿಗೆ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ದೇವ್ರಿಗೊಂದು ಒಳ್ಳೇದು ಮಾಡಪ್ಪ ಎಲ್ರಿಗೊಂತ ಕೈ ಮುಗಿತಾ. ಅದ್ರಲ್ಲಿ ನನ್ನ ಮಗನು ಅಮ್ಮ ನಂದೊಂದು ವೀಡಿಯೋ ಮಾಡಮ್ಮ ಅಂತೇಳಿ ಮಗನೊಂದು ತೋರಿಸ್ತಾ. ಚಿಕ್ಕ ಮಗನು ಹಾಯ್ ಬಾಯ್ ಅಂತ ಇದ್ದ. ಅವನು ಹಾಯ್ ಬಾಯ್ ಅನಿಸಿ ಈಗ ಆಟೋದಲ್ಲಿ ಹೊರಟ್ವಿ. ಆಟೋದಲ್ಲಿ ಹೊಳ್ತಾ ಅಲ್ಲಿ ಅಣ್ಣಮ್ಮನ ದೇವ್ರದ್ದೊಂದು ಸಿಕ್ತು. ಅಮ್ಮನಿಗೆ ಕೈ ಮುಗಿತಾ ಮತ್ತು ಅಲ್ಲಿ ಲೂಲು ಮಾಲ್ ನೋಡ್ಕೊಂಡು ಹೊಲ್ಟು. ನೋಡಿದ್ರೆ ಟ್ರಾಫಿಕ್ಕು ಬೆಂಗಳೂರು ಜೀವನನೋ ಟ್ರಾಫಿಕ್ ಜೀವನ ಆಗ್ಬಿಟ್ಟಿದೆ. ಎಷ್ಟು ಟ್ರಾಫಿಕ್ ಅಲ್ವಾ, ತುಂಬ ಟ್ರಾಫಿಕ್. ಅದು ಸಂಡೇ RCB ಮ್ಯಾಚ್ ಬೇರೆ ಇತ್ತು. ಸೊ ಅಲ್ಲಿಂದ ಹೋಗೋ ಕಡೆ ತಲುಪಿದ್ವಿ. ಅಲ್ಲಂತೂ ಒಳ್ಳೆ ಸೂಪರ್ ಎಂಜಾಯ್ ಇತ್ತು. ಸೊ ಇದು 2 ಮಂತ್ಸಿಂದ ಹಾಕಿದ್ದಾರೆ. ಸೊ ಅವರು ಲಾಸ್ಟ್ ಡೇ ಇತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಪ್ಲೇಸ್ ಅಂತೂ. ಸೊ ಮಿನಿ ಜೋಗ್ ಫಾಲ್ಸ್ ಅಂತಲೇ ಹೇಳ್ಬೋದು, ಅಷ್ಟು ತುಂಬ ಚೆನ್ನಾಗಿತ್ತು. ಒಳಗಡೆ ಏನೇನು ಹಾಕಿದ್ದಾರೆ, ಸೊ ಏನೇನಿದೆ ಹೇಗಿದೆ ಅಂತ ನೋಡೋಣ ಬನ್ನಿ. ಓಕೆನಾ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ಆಡೋಕ್ಕೆ ಅಂತ ಒಳ್ಳೆ ಮಾಡಿಸಿ ಜಾಗ. ಮಕ್ಕಳು ದೊಡ್ಡವರು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೇಮ್ ಎಲ್ಲೋ ಫಾಲ್ಸ್ಗೆ ಹೋದಂಗೆ ಫೀಲಿಂಗ್ ಇತ್ತು, ಆ ಥರ ಇತ್ತು. ಸೊ ನೋಡೋಣ ಬನ್ನಿ. ಫಾಲ್ಸ್ಗೆ ಹೋಗಿದ್ವಿ. ಫಾಲ್ಸಲ್ಲಿ ಏನೇನು ಮಾಡಿದ್ವಿ, ಫಸ್ಟು ಟಿಕೆಟ್ ತೊಗೊಂಡು ನೆಕ್ಸ್ಟು ಫಾಲ್ಸ್ಗೆ ಹೋಗಿ ನೋಡ್ಬೋದು. ಗ್ರಾಹಕರ ಮೇಳ ಅಂತ ಇದೆ ಹೆಸರು, ರಾಷ್ಟ್ರೀಯ ಗ್ರಾಹಕರ ಮೇಳ ಅಂತ. ಸೊ ಇಲ್ಲಿಂದ ಫಸ್ಟು ಟಿಕೆಟ್ ತೊಗೊಂಡಿದ್ದ ತಕ್ಷಣ ಒಳಗಡೆ ಎಂಟ್ರಿ ಕೊಟ್ಟು ನೋಡೋಣ ಏನೇನು ಸಿಗುತ್ತೆ, ಏನೇನು ತಗೋತೀವಿ ನಾವು, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಅಲ್ಲೆಲ್ಲ ಸುತ್ತಾಡ್ಕೊಂಡು ಗ್ರಾಹಕರ ಮೇಳ ನೋಡ್ಕೊಂಡು ಒಳಗಡೆ ಟಿಕೆಟ್ ತೊಗೊಂಡು ಫಸ್ಟು ಒಬ್ರಿಗೆ 150. ಸೊ ಫಸ್ಟು ಟಿಕೆಟ್ ತೊಗೊಂಡೆ, ಆಮೇಲೆ ಎಂಟ್ರಿ ಕೊಡಬೇಕು. ತುಂಬ ವರ್ತ್ ಅನಿಸುತ್ತು. ಒಳ್ಳೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ದುಡ್ಡು ಮುಖ ನೋಡೋಂಗಿಲ್ಲ. ಸಿಗೋದೊಂದು ಸಂಡೇ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕಲ್ವ. ದುಡ್ಡು ಎಲ್ಲಿ ಹೋಗುತ್ತೆ ಎಲ್ಲಿ ಬರ್ತವೆ. ಸೊ ಖುಷಿ ಅನ್ನೋದು ಅವತ್ತಿನ ದಿನ ಎಂಜಾಯ್ ಮಾಡಬೇಕಷ್ಟೇ. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಔಟಿಂಗ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಬನ್ನಿ ನೋಡೋಣ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನೋಡಿ. ಎಲ್ಲ 3 ಜನಕ್ಕೂ ಟಿಕೆಟ್ ತೊಗೊಂಡು ಒಳಗಡೆ ಬಲಗಾಲಿಟ್ಟು ಹೊರಟಿದ್ವಿ. ಅಂತೂ ಇಂತೂ ಮೇಳ ನೋಡೋಣ ಅಂತ. ಸೊ ಬನ್ನಿ ಮೇಳ ನೋಡೋಣ ಹೇಗಿದೆ ಒಳಗಡೆ. ಮೇಳದಲ್ಲಿ ಏನೇನು ಹಾಕಿದ್ದಾರೆ, ಏನೇನು ತಗೋತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಯಾವ್ಯಾವ ಥರ ಡಿಸೈನಾಗಿ ಹಾಕಿರ್ತಾರೆ, ಏನೇನಿದೆ ಅಂತ ನೋಡೋಣ. ಅಲ್ಲಿ ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿದೆ. ಎಷ್ಟು ರಶ್ ಅಂದರೆ ತುಂಬ, ಅಷ್ಟು ರಶ್ ಇತ್ತು. ಬಟ್ ಒಳ್ಳೆ ಸೂಪರ್ ಪ್ಲೇಸ್ ಅಂತೂ ಹೇಳ್ಬೋದು. ಇದು ವರ್ಷಕ್ಕೊಂದು ಸತಿ ಆಗ್ತಿರ್ತಾರೆ. ಸೊ ನಾವು ಇದೇ ಫಸ್ಟು ಸತಿ ಹೋಗಿ ವಿಸಿಟ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ 2 ಮಂತಿಂದ ಹಾಕಿರ್ತಾರಂತೆ, ಅಷ್ಟು ಗೊತ್ತೇ ಇಲ್ಲ. ಸೊ ಯಾರೋ ಹೇಳಿದ್ರು ಅಂದ್ಬಿಟ್ಟು ಸೊ ನಾವು ಹಾಗೆ ವಿಸಿಟ್ ಕೊಟ್ವಿ. ತುಂಬ ಚೆನ್ನಾಗಿತ್ತು. ನೋಡ್ಬೋದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಾಲ್ಸ್ ಬೀಳ್ತದೆ. ಸೇಮ್ ಒಳ್ಳೆ ಯಾವುದೋ ನಯಾಗರ ಫಾಲ್ಸ್ಗೆ ಹೋದಂಗೆ ಆಯಿತು. ಯಾವುದೋ ಒಂದು ಒಳ್ಳೆ ಫಾರಿನ್ ಕಂಟ್ರಿಗೆ ಹೋಗಿ ಎಂಟ್ರಿ ಕೊಟ್ಟಂಗೆ ಆಯಿತು. ಸೊ ಸೂಪರಾಗಿತ್ತು ಫಾಲ್ಸ್ ಅಂತೂ. ನೋಡಿ ಆ ಲೈಟಿಂಗ್ಸು, ಆ ಕಲರು, ಆ ಜನ ನೋಡಿ ಎಲ್ಲಿ ಮುಗಿ ಬೀಳ್ತಿದ್ದಾರೆ ನೋಡೋಕ್ಕೆ. ಎಷ್ಟು ತುಂಬ ಚೆನ್ನಾಗಿತ್ತು. ಬಟ್ ಹುಷಾರಾಗಿರಬೇಕು. ಅಲ್ಲೆಲ್ಲ ಕೆಲವರು ಫೋಟೋ ತಗೊಳ್ಳೋಕೆ ಹೋಗಿ ಸೆಲ್ಫಿ ಸ್ಕಿಡ್ಡಾಗಿ ಬಿದ್ದಿದ್ದಾರಂತ ತುಂಬ ಇದೆ. ತುಂಬ ಹುಷಾರಾಗಿರ್ಬೇಕು. ಹೋಗಿ ಜಾಗುತ್ತವಂತೂ ಸೊ ಶ್ರೇಷ್ಠಗಳು ಮಾಡೋ ಹಾಗಿಲ್ಲ. ಸೊ ನೋಡ್ಬೋದು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಲೈಟಿಂಗ್ಸ್ ಅಂತೂ ಭಾರಿ ಮಸ್ತಾಗಿ ಕಾಣಿಸ್ತಿತ್ತು. ಮತ್ತು ಒಂದು ಒಳ್ಳೆ ಡ್ಯಾನ್ಸ್ ಗೇಮ್ಸ್ ಎಲ್ಲ ಇತ್ತು.
ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಫೋಟೋ ತೆಕ್ಕೋತಾ ಸೆಲ್ಫಿ ತಗೋತಾ ನಾವು ಅಂತೂ ಇಂತೂ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡ್ಬೋದು ನಾವು ನಮ್ಮ ಮಕ್ಕಳೆಲ್ಲ ಒಂದು ಒಳ್ಳೆ ಸೆಲ್ಫಿ ತಗೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನನ್ನ ಮಗ ಚಿಕ್ಕವನಂತೂ ತುಂಬ ಹೆದ್ರುಕೊಬಿಟ್ಟಿದ್ದ. ಎಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟವ್ರೆ ಅವ್ನು, ಗಾಬರಿ, ಅವ್ನಿಗೆ ಎಲ್ಲಿ ಎತ್ತಾಕ್ಬಿಡ್ತಾರೆ, ಏನು ನೀರದು ಅಂದ್ಕೊಂಡು ಫಸ್ಟು ಟೈಮ್ ಹೋಗಿರೋದಕ್ಕೂ ಅದಕ್ಕೂ ತುಂಬ ಹೆದ್ರುಕೊಬಿಟ್ಟಿದ್ದ. ಅವನು ಬಿಟ್ಟು ಇರೋದೇ ಇಲ್ಲ ಅಂತಾನೆ ಅಷ್ಟು ಹೆದ್ರುಕೊಬಿಟ್ಟಿದ್ದ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು. ಸೊ ನಾವು ಒಂದು ಒಳ್ಳೆ ಪೋಸ್ ಕೊಡ್ತಾ ನಾವು ಒಳ್ಳೆ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟು ಒಳ್ಳೆ ಸೂಪರಾಗಿ ಸೆಲ್ಫಿ ತಗೊಂಡು ಸೂಪರ್ ನಾವೇ ತಿರುಗ್ತಾ ಇದ್ದೀವೋ ನಮ್ಮ ಜೊತೆಗೆ ಎಲ್ಲರನ್ನೂ ತಿರುಗಿಸ್ತಾ ಇದ್ದೀವೋ ನಮಗೆ ಗೊತ್ತಾಗ್ತಾಯಿಲ್ಲ. ಒಂದು ಒಳ್ಳೆ ಸೂಪರಾಗಿ ಫೋಟೋನು ಕ್ಲಿಕ್ ಮಾಡಿಕೊಂಡ್ವಿ. ತುಂಬ ಚೆನ್ನಾಗಿತ್ತು. ನೋಡಿದ್ರೆ ಎಷ್ಟು ಚೆನ್ನಾಗಿ ನಾವೇ ತಿರುಗ್ತಾ ಇದ್ದೀವೋ ನಮ್ಮ ಜೊತೆಗೆ ಎಲ್ಲರನ್ನೂ ತಿರುಗಿಸ್ತಾ ಇದ್ದೀವೋ ಗೊತ್ತಿಲ್ಲ. ಸೊ ಈ ಥರ ಒಂದೊಳ್ಳೆ ಫನ್ನಾಗೆ ಸೊ ಸೆಲ್ಫಿ ತಗೋತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡ್ಬೋದು ಯಾವ್ಯಾವ ಥರ ಪೋಸ್ಗಳು ಕೊಟ್ಟಿದ್ದೀವಿ, ಹಾರ್ಟ್ ಕೊಟ್ಟಿದ್ದೀವಿ, ಹಾಯ್ ಅಂದಿದ್ದೀವಿ, ಬಾಯ್ ಅಂದಿದ್ದೀವಿ, ಎಲ್ಲ ಥರ ಎಂಜಾಯ್ ಮಾಡಿದ್ದೀವಿ. ಬಟ್ ಫ್ಯಾಮಿಲಿ ಜೊತೆ ಅಂದಾಗ ಸೊ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡಬೇಕಷ್ಟೆ. ಸೊ ಬೇರೆ ಎಲ್ಲ ತಲೆನೋವು ಇದ್ದಿದೆ ಈ ಥರ ಹೋದಾಗ ಸೊ ಬೇರೆ ಚಿಂತೆ ಬಿಟ್ಟು ಫ್ಯಾಮಿಲಿ ಜೊತೆನೇ ಖುಷಿಯಾಗಿದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ಸೊ ಅದಾಯ್ತಾ. ಮತ್ತು ಫ್ಯಾಮಿಲಿನ ಅದು ನಯಗರ ಫಾಲ್ಸ್ ಥರ ಅದು ಫೋಟೋಗಳಿತ್ತು, ಸೈಜ್ಗಳ್ದು ಇಷ್ಟು ಈ ಥರ ಫೋಟೋ ತೆಗಿಸ್ಕೊಬೋದಂದ್ರು. ಸೊ ಹೋಗಿರೋದೇ ಉಂಟಂತೆ. ಸೊ ನಾವು ಕೂಡ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಫೋಟೋ ತೆಗಿಸ್ಕೊಂಡ್ವಿ. ಸೊ ಇದೊಂದು ಮೆಮೊರಿ ಇರುತ್ತಲ್ವ. ಸೊ ನಾವೆಲ್ಲಿ ಹೋಗಿದ್ದೋ ಏನು ಅಂತ. ಸೊ ಅದಕ್ಕೋಸ್ಕರ ನಾವು ಒಂದು ಫೋಟೋ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು. ಸೊ ಯಾವ್ಯಾವ ಸೈಜ್ ಥರ ಬೇಕು ಅಂತ ಕೇಳಿದ್ರು ಅದಾಯಿತು. ಸೊ ನೆಕ್ಸ್ಟು ನಾನು ನನ್ನ ಮಗನೂ ಸೇರಿ ಒಂದು ನಮ್ಗೆ ಇಷ್ಟ ಬಂದಾಗ ಒಂದು ಸ್ಟೆಪ್ ಹಾಕಿ ಒಂದು ಸ್ಟೆಪ್ಪು ಸೊ ನಮಗೆ ಬರೋಂಗೆ ಇಷ್ಟ ಬಂದಂಗೆ ಸ್ಟೆಪ್ ಹಾಕ್ಕೊಂಡು ಸೊ ಮಗನ ಜೊತೆ ಒಳ್ಳೆ ತುಂಬ ಎಂಜಾಯ್ ಮಾಡ್ತಾ ಸೊ ಅಲ್ಲಿ ಎಷ್ಟೇ ಜನ ಇರ್ಬೋದು, ಹೇಗೆ ಇರ್ಬೋದು, ಬಟ್ ನಮ್ಮ ಖುಷಿ ನಮಗಲ್ವ. ಯಾರೋ ಇದ್ದಾರೆ ಏನೋ ಅನ್ಕೋತಾರೆ ಅನ್ನೋದು ಬೇಡ. ಸೊ ಹೋಗಿದ್ದಾಗ ಸೊ ಆ ಖುಷಿ ಆ ಕ್ಷಣ ಎಂಜಾಯ್ ಮಾಡಿಬಿಡ್ಬೇಕು ಅಲ್ವಾ. ಸೊ ಯಾರು ಏನು ಅನ್ಕೋತಾರೋ, ಬಟ್ ನಮ್ಗೆ ಡ್ಯಾನ್ಸ್ ಬರುತ್ತೋ ಬರಲ್ವೋ ಸೆಕೆಂಡ್ರಿ. ಬಟ್ ಅದು ಖುಷಿ ಅನ್ನೋದು ಮತ್ತೆ ಆ ಕ್ಷಣ ಮತ್ತೆ ನಮ್ಗೆ ಸಿಗಲ್ಲ. ಸಿಕ್ತಾಗ ಎಂಜಾಯ್ ಮಾಡಿಬಿಡ್ಬೇಕಷ್ಟೆ. ಸೊ ಖುಷಿಯಾಗಿ ಒಳ್ಳೆ ಎಂಜಾಯ್ ಮಾಡಿದೆವು. ಸೊ ನನ್ನ ಮಗಂಗೆ ಭಯ ಅವನಿಗೆ. ಸೊ ಆದರೂ ಬಿಡಲಿಲ್ಲ, ಅವ್ನು ಎಳ್ಕೊಂಡು ಹೆಂಗೋ ಒಂದು ಬರುತ್ತೆ ಅವನ್ನ ಎಳ್ಕೊಂಡು ಡ್ಯಾನ್ಸ್ ಮಾಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಆ ಕ್ಷಣ ಮಾತ್ರ ನಾನು ನನ್ನ ಮಗ. ಸೊ ನನ್ನ ಹಸ್ಬೆಂಡು ಮತ್ತು ಮಗನ ಕೂಗಿದೆ ಅವ್ನು ಬರಲ್ಲ ಅಂತ ಅಂದರು. ಸೊ ಅದಕ್ಕೆ ಅವ್ರು ಬರ್ದೇವ್ರು ಪರವಾಗಿಲ್ಲ. ಸೊ ನಾನು ನನ್ನ ಮಗನೇ ಚಿಕ್ಕವನೇ ಡ್ಯಾನ್ಸ್ ಮಾಡೋಣ ಅಂತ ಸೊ ಬಂದಿದ್ದ ಸ್ಟೆಪ್ ಎಲ್ಲ ಹಾಕಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಸೊ ಅಲ್ಲಿಂದ ಆಯ್ತಾ. ನೆಕ್ಸ್ಟು ಅವನು ಎದ್ರುಕೋತಾ ಅವನು ಬಿಡ್ತಾಯಿಲ್ಲ. ಅವನು ಅಮ್ಮ ಬಿಡೆ ನಿನ್ನ ಸವಸ ನನಗೆ ಬೇಡ ಅಂತ ಹೇಳ್ತವನೆ, ಆದರೂ ಬಿಡ್ತಿಲ್ಲ ಅವನ್ನ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವನ್ನ. ಅವನು ಇಳಿಯಲ್ಲ, ನಾನು ಬಿಡಲ್ಲ. ಅವನು ಇಳಿಸೋಕ್ಕೆ ಆಗ್ತಾಯಿಲ್ಲ, ಅವನ ಎತ್ಕೊಂಡು ಅಳ್ತಾವನು. ಆ ಜನ, ಆ ಜಂಗುಳಿ, ಅದು ನೀರಿಂದೆಲ್ಲ ಫಾಲ್ಸ್ ಎಲ್ಲ ನೋಡಿದ್ವಲ್ಲಿ ಜಾಗ ಪ್ಲೇಸ್ ತುಂಬ ಚೇಂಜ್ ಐತಲ್ಲ. ಸೊ ಅವ್ನಿಗೆ ಎಲ್ಲೋ ಬಂದಿದ್ವಿ ಅಂತ ಚೇಂಜ್ ಮಾಡ್ತಾವನು. ಅವನು ಎಲ್ಲಿ ಬಂದುಬಿಟ್ಟಿದ್ದೀವಿ, ಎಲ್ಲಿ ಕರ್ಕೊಂಡು ಬಂದವಳಮ್ಮ ಅಂತ ಯೋಚನೆ ಮಾಡ್ತಿದ್ದಾನೆ. ಸೊ ಆಡಿದ್ದೆ ಆಟ, ಉಳಿದ್ದೆ ಲಂಗೆ ಅನ್ನಂಗೆ ನಾನು ನನ್ನ ಮಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಂತೂ ಎಂಜಾಯ್ ಮಾಡಿದ್ವಿ. ಅದ್ರ ಮಧ್ಯೆ ಪುಟಾಣಿಗಳು ನೋಡಿ ಅವ್ರಿಗೆ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರಲ್ವ. ಸೊ ಅದೊಂಥರ ಖುಷಿ ಮಕ್ಕಳುಗಳಿಗೆ. ಡ್ಯಾನ್ಸು ಅಂದರೆ ಅದೊಂದು ವೇದಿಕೆ ಸಿಕ್ಕಿದಾಗ ಎಂಜಾಯ್ ಮಾಡಬೇಕು ಅದನ್ನೆಲ್ಲ. ಸೊ ಈಗ ಎಂಜಾಯ್ ಮಾಡಿದಿರೋ ಮುದುಕಿರಾದ್ಮೇಲೆ ಎಂಜಾಯ್ ಮಾಡೋಗೋದಾಗುತ್ತೆ ಅಲ್ವಾ. ಸೊ ಡ್ಯಾನ್ಸ್ ಬರುತ್ತೋ ಇಲ್ವೋ ಸೆಕೆಂಡ್ರಿ. ಸೊ ಸಿಕ್ಕಿದಾಗ ಎಂಜಾಯ್ ಮಾಡಬೇಕಷ್ಟೆ. ನನ್ನ ಮಗ ಅಂತೂ ಎದ್ರುಕೊಂಡ ಅಂದರೆ ಅಷ್ಟಿಷ್ಟು ಎದ್ರುಕೊಂಡಿಲ್ಲ, ಹಾಗೆಲ್ಲ ಎದ್ರುಕೊಂಡು ಇಳಿಸೋ ಅಂತ ಅನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅವನದನ್ನು ನೋಡ್ತಾ ನೆಕ್ಸ್ಟು ಅಲ್ಲಿಂದ ಬರ್ತಾ ಒಳ್ಳೆ ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಬರ್ತಾ ಪುಟ್ಟದಾಗ ಒಂದು ಫಾಲ್ಸ್ ಥರ ನೀರು ಬಿಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವನ ತರಲೆ ಅವ್ರು ಹೋಗಿದ್ದಾವೆ ಅವ್ರದ್ದೇ ತರಲೆಗಳು ಇರುತ್ತಲ್ಲ ಸಣ್ಣ ಸಣ್ಣವು. ನೆಕ್ಸ್ಟು ಪ್ರಾಣಿದದು ಬಂತು ಮೃಗಾಲಯ ಅಂತ. ಸೊ ಸಣ್ಣದಾಗೆ ಮೃಗಾಲಯ ನೋಡ್ಕೊಂಡು ಗ್ರ್ಯಾಂಡ ಮೃಗ, ಹುಲಿ, ಚಿರತೆ ಎಲ್ಲ. ಸೊ ಸೇಮ್ ರಿಯಲ್ ಪ್ರಾಣಿ ಥರನೇ ಫೀಲ್ ಆಗುತ್ತೆ. ಸೊ ಮಕ್ಳುಗಳಿಗೆ ಬುದ್ಧಿ ಇದ್ದಾಗ ಹೋದರೆ ಅದೊಂದು ಮೆಮೊರಿ ಅವ್ರಿಗೆ. ಸೊ ಅದು ಇಂಥವೆಲ್ಲ ತೋರಿಸ್ಬೇಕು ಅವ್ರಿಗೆ. ಈಗ ಡೈರೆಕ್ಟಾಗಿ ಮೈಸೂರು ಝೂಗೆಲ್ಲ ಆ ಕಡೆ
ಸ್ವಲ್ಪ ಬುದ್ಧಿದಾಗ ಹೋದ್ರೆ ನಾವು ಅದು ನೋಡಿದೆ ಇದು ನೋಡಿದೆ ಅಂತ ಹೇಳ್ತಾರೆ. ಸೊ ಇವಾಗ ಹೋದ್ರೆ ಅವ್ರಿಗೇನು ಅನ್ಸಲ್ಲ. ಸೊ ಇಲ್ಲಿರೋದನ್ನೇ ತೋರಿಸ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ಸೇಮ್ ಡಿಟ್ಟೋ. ಸೊ ಮೃಗಾಲಯ ಫೀಲಿಂಗೇ ಇತ್ತು. ಎಷ್ಟು ತುಂಬ ಚೆನ್ನಾಗಿ ಮಾಡಿದೆ ಗೊತ್ತಾ, ನ್ಯಾಚುರಲ್ಲಾಗೇ ಇತ್ತು. ಸೊ ಈ ಎಲಿಫೆಂಟ್ ಇರ್ಬೋದು, ಚಿರತೆ ಇರ್ಬೋದು, ಚಿಂಪಾಂಜಿ ಇರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡ್ಬೋದು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್, ಅವ್ರು ಎಷ್ಟು ತಿಂಗಳಿಂದ ಕಷ್ಟಪಟ್ಟಿರ್ಬೋದು ಅಲ್ವಾ. ಅವರು ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ.